ಲಕ್ಷ್ಮೀದೇವಿಗೂ ಅಲಕ್ಷ್ಮಿಗೂ ಒಂದು ಪಂದ್ಯ ಏರ್ಪಡ್ತು. ನಮ್ಮಿಬ್ಬರಲ್ಲಿ ಯಾರು ಚಂದ? ಅಲಕ್ಷ್ಮಿ ನೀನು ಹೋದರೆ ಚೆನ್ನ, ಲಕ್ಷ್ಮಿ ನೀನು ಬಂದರೆ ಚೆನ್ನ ಅಂತಂದ್ರಂತೆ. ಸ್ವಯಂವರಕ್ಕಾಗಿ ಲಕ್ಷ್ಮೀದೇವಿ ತಾನು ಬಂದಾಗ ಒಬ್ಬೊಬ್ಬರಲ್ಲಿ ಒಂದೊಂದು ದೋಷವನ್ನು ಕಂಡ್ಲಂತೆ. ಯಾರ ಹೆಸರು ಹೇಳಲಿಲ್ವಂತೆ. ಆ ಕಾಲಕ್ಕೆ ಉಚ್ಚೈಸ್ರವ ಅನ್ನೋ ಕುದುರೆ ಬಂತು, ಐರಾವತ ಆ ಆನೆ ಬಂತು, ಪಾರಿಜಾತ ವೃಕ್ಷ ಅದೂ ಬಂತು. ಅದಾದ ಮೇಲೆ ಅಲಕ್ಷ್ಮಿ ಬಂದ್ಲು. ಬಂದಾಗ ಕಲಿ ತಾನು ಲಗ್ನ ಮಾಡಿಕೊಂಡ. ಅಲಕ್ಷ್ಮಿ ಬಂದಾದ ಮೇಲೆ ಲಕ್ಷ್ಮೀದೇವಿ ಬಂದ್ಲು. ಲಕ್ಷ್ಮೀದೇವಿಗೂ ಅಲಕ್ಷ್ಮಿಗೂ ಒಂದು ಪಂದ್ಯ ಏರ್ಪಡ್ತು. ನಮ್ಮಿಬ್ಬರಲ್ಲಿ ಯಾರು ಚಂದ? ಸರಿ, ಪಂದ್ಯಕ್ಕೊಬ್ಬರು ನಿರ್ಣಾಯಕರು ಬೇಕಲ್ಲ. ನಾರದರು ಹೋಗ್ತಾ ಇದ್ದರು. ಇವರೇ ಸರಿ ಅಂತ ನಾರದರೇ ಬನ್ನಿ ಇಲ್ಲಿ ಅಂತಂದರು. ನಾರದರು ಹೋದರು. ನಮ್ಮಿಬ್ಬರಲ್ಲಿ ಯಾರು ಚಂದ ಹೇಳ್ರಿ ಅಂತಂದರು. ನಾರದ್ರಂದರು, ನಾನು ಬ್ರಹ್ಮಚಾರಿ ನಮ್ಮ, ನನ್ನ ಏನು ಕೇಳ್ತೀರಾ, ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ, ಬಿಟ್ಬಿಡ್ರಿ ಅಂತಂದರು. ಹಂಗಲ್ಲ ಅಲ್ಲ, ನೀವು ತ್ರಿಲೋಕ ಸಂಚಾರಿಗಳು, ನೀವೇ ನಿರ್ಣಯ ಕೊಡಬೇಕು ಅಂತಂದರು. ಅಂದಾಗ ನಾರದರು ಒಂದು ಉಪಾಯ ಮಾಡಿದ್ರು. ನೋಡಿ, ಒಂದು ಕೆಲಸ ಮಾಡಿ, ನೀವಿಬ್ಬರು ನಡ್ಕೊಂಡು ಹೋಗಿ ನಡ್ಕೊಂಡು ಬನ್ನಿ, ನಾನು ನಿರ್ಣಯ ಮಾಡ್ತೀನಿ ಅಂತಂದು. ಸರಿ, ಅಲಕ್ಷ್ಮಿ ಮತ್ತು ಲಕ್ಷ್ಮೀದೇವಿ ಇಬ್ಬರು ಹೋಗಿ ಬಂದ್ರಂತೆ. ಬಂದಾಗ ನಾರದರು ನಿರ್ಣಯ ಕೊಟ್ಟರು. ಅಲಕ್ಷ್ಮಿ ನೀನು ಹೋದರೆ ಚೆನ್ನ, ಲಕ್ಷ್ಮಿ ನೀನು ಬಂದರೆ ಚೆನ್ನ ಅಂತಂದ್ರಂತೆ. ಅಂದರೆ ಏನರ್ಥ? ನಮ್ಮಲ್ಲಿ ಅಲಕ್ಷ್ಮಿ ಹೊಟ್ಟೋಗಬೇಕು, ಅಂದರೆ ದಾರಿದ್ರ್ಯತನ ಹೋದರೆ ಚೆನ್ನ, ಸಂಪತ್ತು ನಮಗೆ ಬಂದಾಗ ಅದು ಲಕ್ಷಣ. ಆದ್ದರಿಂದ ಅಲಕ್ಷ್ಮಿ ನೀನು ಹೋಗಬೇಕಾದ್ರೆ ಚೆನ್ನಾಗಿ ಕಾಣಿಸ್ದೆ, ಲಕ್ಷ್ಮೀದೇವಿ ನೀನು ಬರಬೇಕಾದ್ರೆ ನೀನು ಚೆನ್ನಾಗಿ ಕಾಣಿಸ್ದೆ ಅಂತ ಹೀಗೊಂದು ವಿನೋದಕ್ಕಾಗಿ ಆ ಒಂದು ಕಾರ್ಯವನ್ನು ಅಲ್ಲಿ ನಡೆಸಿರೋಣ. ಇಷ್ಟೆಲ್ಲ ಆಯಿತು. ಲಕ್ಷ್ಮೀ ದೇವಿ ತಾನು ಸ್ವಯಂವರಕ್ಕಾಗಿ ಬಂದಿದ್ದಾಳಂತೆ. ಬಾಲೆ ಮಹಾಲಕ್ಷ್ಮಿ ಉದಿಸಿದಳು. ಬಾಲೆ ಮಹಾಲಕ್ಷ್ಮಿ ಉದಿಸಿದಳ ಆ ದೇವಿ. ಅವಳಿಂದು ವಧುವರರ ಸಲಹಲಿ ಶೋಭಾನೆ ಅಂತ ತಿಳಿಸ್ತಾರೆ. ಲಕ್ಷ್ಮೀ ದೇವಿ ತಾನ ಕೈಯಲ್ಲಿ ಹೂಮಾಲಿಕೆಯನ್ನು ಹಿಡ್ಕೊಂಡು ದೇವತೆಗಳು ದಾನವರು ಎಲ್ಲ ನಿಂತಿದ್ದಾರಂತೆ. ಅದರ ಮಧ್ಯದಲ್ಲಿ ಸ್ವಯಂವರಕ್ಕಾಗಿ ಲಕ್ಷ್ಮೀದೇವಿ ತಾನು ಬಂದಾಗ ಒಬ್ಬೊಬ್ಬರಲ್ಲಿ ಒಂದೊಂದು ದೋಷವನ್ನು ಕಂಡ್ಲಂತೆ. ಯಾರ ಹೆಸರು ಹೇಳಲಿಲ್ವಂತೆ ಆ ಕಾಲಕ್ಕೆ. ಯಾಕೆ? ಹೆಸರು ಹೇಳಿ ದೋಷ ಹೇಳಿದ್ರೆ ಸಭಾ ಮರ್ಯಾದೆ ಅಲ್ಲವಂತೆ. ಏನು ಕ್ರಮ ನೋಡಿ, ಲೋಕದಲ್ಲಿ ಇದೇ ಥರನೇ ತಾನೆ. ಯಾರೋ ಫೋನಲ್ಲಿ ಮಾತಾಡ್ತಾ ಇದ್ದರು, ನೀವು ಫೋನಲ್ಲಿ ಮಾತಾಡಬೇಡಿ ಹೇಳಬಾರ್ದಂತೆ. ಹಾಗೆ ಯಾರೂ ಫೋನಲ್ಲಿ ಮಾತಾಡಬೇಡಿ ಅಂತಂದರೆ ಯಾರು ಮಾತಾಡ್ತಾ ಇದ್ರೋ ಅವ್ರು ತೆಗೆದಿಟ್ಕೊಂಡ್ರು. ಹೌದೋ ಇಲ್ವೋ? ಅದರಂತೆ ಲಕ್ಷ್ಮೀದೇವಿ ಏನು ಮಾಡಿದ್ಲು? ಒಂದೊಂದು ದೋಷವನ್ನು ಹೇಳ್ಕೊಂಡು ಹೋದ್ಲಂತೆ. ಯಾವ ಯಾವ ದೇವತೆಗಳಲ್ಲಿತ್ತೋ ಅವರೆಲ್ಲ ಟಿಕ್ ಮಾಡ್ಕೊಂಡು ಕೂತ್ಕೊಂಡ್ರಂತೆ. ಎಲ್ಲಿಂದ ಪ್ರಾರಂಭ ಮಾಡಿದ್ಲು ಅಂತಂದರೆ, ಕಾಮಿ ನಿರ್ಜಿತನೊಬ್ಬ ಕಾಮಿನಿಗೆ ಸೋತ ಅಂತಂದ್ಲಂತೆ. ಬ್ರಹ್ಮದೇವರು ಟಿಕ್ ಮಾಡಿಕೊಂಡ್ರು ಅವರ ಬಗ್ಗೆ. ಭಾಮಿನಿಯ ಹಿಂದೆ ಹಾರಿದವ ಅಂತಂದ್ಲು. ರುದ್ರದೇವರು ಕೂತಿದ್ರು, ಅವರು ಅದಕ್ಕೆ ಟಿಕ್ ಮಾಡಿಕೊಂಡ್ರು, ನನ್ನ ಬಗ್ಗೆ ಹೇಳ್ತಿರೋದು ಅಂತ. ಯಾವುದು ಪ್ರಸಂಗ? ಮುಂದೆ ಪರಮಾತ್ಮನ ಮೋಹಿನಿ ರೂಪ ಬಂದಾಗ ಏನು ಅಮೃತಾದಿಗಳನ್ನೆಲ್ಲ ಬಡಿಸ್ದ, ಆ ರೂಪ ಅಮೃತ ಬರೋ ಕಾಲಕ್ಕೆ ರುದ್ರದೇವರು ಆ ಸ್ಥಳದಲ್ಲಿ ಇರಲಿಲ್ಲ. ತಂಪಾಡು ತಾವು ಕೈಲಾಸ ಪರ್ವತದಲ್ಲಿ ತಾವು ವಾಸ ಮಾಡ್ತಾ ಇದ್ರು. ಆದರೆ ಅನೇಕ ಋಷಿಮುನಿಗಳೆಲ್ಲ ಹೋಗಿ ರುದ್ರದೇವರಿಗೆ ಹೇಳಿದ್ರಂತೆ, ಸ್ವಾಮಿ ಸಾಕ್ಷಾತ್ ಪರಮಾತ್ಮ ಮೋಹಿನಿ ರೂಪವನ್ನು ಧಾರಣೆ ಮಾಡಿದ್ದ, ನೀವು ನೋಡಬೇಕಾಗಿತ್ತು, 2 ಕಣ್ಣು ಸಾಲದು ಅಂತಂದು. ಏನು ಪರಮಾತ್ಮನ ಹಾವಭಾವ! ಆ ದೈತ್ಯರು ಅಮೃತ ಬರ್ತಾ ಇದ್ದಂತೆ ಅಮೃತ ಕಲಶವನ್ನು ಅಪಹರಣ ಮಾಡ್ಕೊಂಡು ಹೊರಟೇ ಬಿಟ್ಟರು. ಯಾವ ರೂಪದಿಂದ ಪರಮಾತ್ಮ ತಾನು ಅಮೃತವನ್ನು ತಂದ? ಧನ್ವಂತ್ರಿ. ನೋಡಿ, ಸಮುದ್ರ ಮಥನದ ಒಂದು ಪ್ರಸಂಗ ತಗೊಂಡ್ರೆ ದೇವರು ಎಷ್ಟು ರೂಪವನ್ನು ಅಭಿವ್ಯಕ್ತ ಮಾಡಿದ್ದಾನೆ. ಕೂರ್ಮರೂಪ, ಅಜಿತ ರೂಪ, ವಾಸುಕಿಯಲ್ಲಿ ಒಂದು ರೂಪ, ತರುವಾಯ ಧನ್ವಂತ್ರಿ ರೂಪ.
ಆ ಧನ್ವಂತರಿ ರೂಪದಿಂದ ಪರಮಾತ್ಮ ಅಮೃತ ಕಲಶವನ್ನು ಹಿಡಿದು ದೇವತೆಗಳೆಲ್ಲ ಏನು ಸ್ತೋತ್ರ ಮಾಡಿದ್ರು ಆ ಧನ್ವಂತರಿ ರೂಪನಾದ ಪರಮಾತ್ಮನನ್ನು, ಆಗ ದೇವರ ಕಣ್ಣಿಂದ ಆನಂದದ ಅಶ್ರು ಅಮೃತ ಕಳಶದ ಒಳಗೆ ಬಿತ್ತಂತೆ. ಬಿದ್ದಾಗ ಅಲ್ಲಿ ಜನ್ಯವಾದ ಒಂದು ವೃಕ್ಷವೇ ಶ್ರೀ ತುಳಸಿ. ತುಳಸಿಯ ಉಗಮ ಆದದ್ದು ಧನ್ವಂತ್ರಿ ದೇವರನ್ನು ಧನ್ವಂತ್ರಿ ಅಂತ ಯಾಕೆ ಕರೆಯೋದು? ಧನ್ವನ್ ತ್ರಾಯತೆ, ರೋಗಗಳು. ಧನ್ವನ್ ಅಂದರೆ ರೋಗಗಳಿಂದ ಯಾರು ನಮ್ಮನ್ನು ಪಾರು ಮಾಡ್ತಾನೋ ಅವನೇ ಧನ್ವಂತ್ರಿ ಅಂತ ಕರೆದಿದ್ದಾರೆ. ಅಂತಹ ಧನ್ವಂತ್ರಿ ನಾಮಕನಾದ ಪರಮಾತ್ಮ ತಾನು ಅಮೃತ ಕಲಶವನ್ನು ಹಿಡಿದಾಗ ದೈತ್ಯರು ಅಪಹರಣ ಮಾಡ್ಕೊಂಡು ಹೋದ್ರಂತೆ. ಇಂದ್ರದೇವರು ದೇವರ ಕಡೆ ನೋಡ್ತಾ, ಏನು ಸ್ವಾಮಿ ಇಷ್ಟೆಲ್ಲ ಶ್ರಮಪಟ್ಟು ಕೊನೆಗೆ ದೈತ್ಯರ ಪಾಲಾಯ್ತಲ್ಲ ಅಮೃತ ಅಂತಂದರೆ, ಅಷ್ಟೊತ್ತಿಗಾಗಲೇ ಪರಮಾತ್ಮ ಮೋಹಿನಿ ರೂಪವನ್ನು ಧಾರಣೆ ಮಾಡಿಬಿಟ್ಟ. ಎಷ್ಟು ಪರಮಾತ್ಮ ಮೋಹವನ್ನು ಉಂಟು ಮಾಡ್ದ ಅಂತಂದರೆ, ಆ ಪರಮಾತ್ಮನ ಹಾವಭಾವ ನಡಿಗೆಯನ್ನು ನೋಡಿ ದೈತ್ಯರೆಲ್ಲ ಯೂಟರ್ನ್ ಮಾಡಿಬಿಟ್ರಂತೆ. ಆ ಮೋಹಿನಿ ರೂಪನಾದ ಪರಮಾತ್ಮನ ಹತ್ರ ಬಂದರು, ತಗೋ ಈ ಅಮೃತ ಕಲಶ ಅಂತ ಕೊಟ್ಟೇ ಬಿಟ್ಟರು. ಆಗ ನಮ್ಮ ದೇವರಂದ ಮೋಹಿನಿ ರೂಪದಿಂದ, ಅಲ್ಲ ನಾನು ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ, ಎಷ್ಟು ಶ್ರಮ ಪಟ್ಟಿದ್ದೀರಾ, ಈ ಅಮೃತ ತಗೊಂಬಂದು ನನ್ನ ಕೈ ಕೊಟ್ಬಿಡ್ತಾ ಇದ್ದೀರಲ್ಲ, ನಿಮ್ಮ ಬುದ್ಧಿಗೆ ಏನು ಹೇಳಬೇಕು ಅಂದ ಪರಮಾತ್ಮ. ಆದರೆ ಆ ಪರಮಾತ್ಮನ ಸ್ತ್ರೀ ರೂಪ ನೋಡಿರ್ತಕ್ಕಂತಹ ದೈತ್ಯರು, ಇಲ್ಲ ನಿನ್ನ ಮೇಲೆ ಅತಿಯಾದ ವಿಶ್ವಾಸ ನಮಗೆ ಅಂತಂದರು, ನೀವು ಕೆಟ್ರಿ ಎಂದ ಪರಮಾತ್ಮ ಕಾಲಿಗೆ. ಹೌದಾ, ಹಂಗಾರು ಒಂದು ಕೆಲಸ ಮಾಡೋಣ, ನಾ ಹೇಳ್ದಂಗೆ ಕೇಳಬೇಕು ಅಂದ. ಲಾವಣ್ಯದಲ್ಲಿ ನೋಡೆ ಲೋಕ ಮೋಹಕನಯ್ಯ, ಇಡೀ ಜಗತ್ತಿಗೆ ಮೋಹ ಉಂಟು ಮಾಡ್ತಾನಂತೆ ಪರಮಾತ್ಮ. ಇನ್ನು ದೈತ್ಯರನ್ನು ಬಿಡ್ತಾನ? ನಾ ಹೇಳ್ದಂಗೆ ಕೇಳಬೇಕು ಅಂದ. ಹ್ಞೂ ಕೇಳ್ತೀವಿ ಅಂದರು. ಅದರಂತೆ ಏನು ಮಾಡ್ದ, ಎಲ್ಲರನ್ನೂ ಸಾಲ ಕೂಡಿಸ್ಬಿಟ್ಟ. ದೇವತೆಗಳು ಒಂದು ಕಡೆ, ದೈತ್ಯರು ಒಂದು ಕಡೆ. ದೈತ್ಯರೆಲ್ಲ ಬಿಟ್ಟಂಗೆ ನೋಡ್ತಾ ಕೂತಿದ್ರು. ನಮ್ಮ ದೇವರಂದ, ಅಲ್ಲ ಒಬ್ಬ ಹೆಣ್ಮಗಳನ್ನು ಹಿಂಗೆ ನೋಡ್ತಿದ್ದೀರಲ್ಲ, ನಂಗೆ ನಾಚಿಕೆ ಆಗುತ್ತೋ ಇಲ್ವೋ, ಕಣ್ಮುಚ್ಕೊಳ್ಳಿ ಅಂತಂದ. ಎಲ್ಲ ದೈತ್ಯರು ಕಣ್ಣು ಮುಚ್ಕೊಂಡ್ರು. ಇಲ್ಲ ನಾನು ಹೇಳ್ದಂಗೆ ಕೇಳೋಲ್ಲಾನೇ, ನಾನು ಹೊರಟ್ಬಿಡ್ತೀನಿ ತಗೊಳ್ಳಿ ಅಂತ ಪುನಃ ಕೊಟ್ಟ. ಹಾಗೇನಿಲ್ಲಮ್ಮ, ನೀ ಏನು ಹೇಳ್ತೀವೋ ಅದರಂತೆ ಮಾಡ್ತೀವಿ ಅಂತಂದು. ಸರಿ ಕೂತ್ಕೊಳ್ಳಿ ಅಂತಂದ. ಏನು ಪರಮಾತ್ಮನ ಅದ್ಭುತವಾದ ಕ್ರಿಯೆ ನಡೆಸ್ತಾ ಇದ್ದಾನೆ. ದೈತ್ಯರ ಕಡೆಗೆ ತನ್ನ ಗೆಜ್ಜೆನಾದ ಕೇಣಿಸ್ತಾ ಇರಬೇಕು, ದೇವತೆಗಳಿಗೆ ಅಮೃತವನ್ನು ಬಡಿಸ್ತಾ ಇರಬೇಕು. ಹೀಗೆಲ್ಲ ಬಡಿಸ್ಕೊಂಡು ಬರ್ತಾ 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 ಕೊನೆಗೇನಾಯಿತು, ಆ ಬಕೀಟನ್ನ ಕೆರೆದ. ಕರ್ರ ಇನ್ನೇನು ಮುಗಿದೋಗಿರುತ್ತಲ್ಲ ನೋಡ್ರಿ, ಅವು ಕೆರಿತಾರೆ ನೋಡ್ರಿ. ಈ ಮಕ್ಕಳು ಐಸ್ ಕ್ರೀಮ್ ಕೊಡಿಸ್ಬಿಟ್ರೆ ಅದನ್ನು ಕೆರಿತಾ ಕೂತಿರ್ತಾರೆ ನೋಡ್ರಿ, ಹಂಗೆ ಕೆರಿತಾ ಇದ್ದ. ದೈತ್ಯರ ಕಡೆ ಇದ್ದಂತಹ ರಾಹು ಕೇತು ಯಾರಿದ್ರಲ್ಲ, ಅವ್ರು ಯಾಕೋ ಸ್ವಲ್ಪ ಅನುಮಾನ ಆಗ್ತಾ ಇದೆಯಲ್ಲ ಅಂತ ಒಂದು ಕಣ್ಣು ಬಿಟ್ಟು ನೋಡಿದ್ರೆ ದೈತ್ಯರು ಯಾರು ಉಂಡೇ ಇಲ್ಲ, ದೇವತೆಗಳಿಗೆಲ್ಲ ಬಡಿಸ್ತಾ ಇದ್ದಾರೆ. ದೈತ್ಯರ ಸಾಲಿನಿಂದ ದೇವತೆಗಳ ಕಡೆಗೆ ಹಾರ್ಕೊಂಡ್ಬಿಟ್ರು. ನಮ್ಮ ದೇವ್ರು ನೋಡ್ದ, ಆಯಿತು ತಗೊಳ್ರು, ಅದಕ್ಕೇನಂತೆ ಅಂತ ಅವ್ರಿಗೂ ಬಡಿಸ್ದಾಗ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಸೂರ್ಯಚಂದ್ರರು, ಸ್ವಾಮಿ ದೈತ್ಯರು ಬಂದಿದ್ದಾರೋ ಅಂತಂದ. ಹೌದಾ ಅಂತಂದ ನಮ್ಮ ಸ್ವಾಮಿ, ಗೊತ್ತೇ ಇಲ್ವೇನು ಅನ್ನೋ ಥರ. ಆ ಕಾಲಕ್ಕೆ ಏನು ಮಾಡಿದಂತೆ, ಅವರ ಶಿರಸ್ಸನ್ನು ತೆಗೆದುಬಿಟ್ಟ ಪರಮಾತ್ಮ. ತೆಗೆದಾಗ ಅಷ್ಟೊತ್ತಿಗೆ ಅಮೃತ ಕಂಠಭಾಗ ಸೇರಿತ್ತು. ಆ ಭಾಗಕ್ಕೆ ಮೃತ್ಯು ಇಲ್ಲದಂತೆ ಆಯಿತು. ನಿಮ್ಮನ್ನು ನವಗ್ರಹದಲ್ಲಿ ಸೇರಿಸ್ತೇನೆ ಅಂತ ಪರಮಾತ್ಮ ತಾನಂದ. ಅಂದಿನಿಂದ ಅವರು ಆ ಗ್ರಹದೇವತೆಗಳಾಗಿ ಅಮೃತದ ಸ್ಪರ್ಶ ಆಗಿದ್ದರಿಂದ ಅವರ ಗ್ರಹದೇವತೆಗಳಾಗಿ ಇರ್ತಕ್ಕಂಥದ್ದು. ಇಷ್ಟು ವ್ಯವಸ್ಥೆಯನ್ನು ಮಾಡ್ದ. ಅಂದರೆ ಇದು ತಾತ್ಪರ್ಯ, ಪರಮಾತ್ಮ ತಾನು ಅನಂತ ರೂಪಗಳನ್ನು ಅಭಿವ್ಯಕ್ತಿ ಮಾಡ್ತಕ್ಕಂಥದ್ದೇನಿದೆ, ಆ ಸ್ತ್ರೀ ರೂಪದಿಂದ ಏನು ಸಾಕ್ಷಾತ್ ನಾರಾಯಣ ಮೋಹಿನಿ ರೂಪದಿಂದ ಬಂದು ತನ್ನ ನಡಿಗೆಯನ್ನು ಏನು ತೋರಿಸಿದ್ನಲ್ಲ, ಲಕ್ಷ್ಮೀದೇವಿ ಕೈಯಲ್ಲಿ ಮಾಡಲಿಕ್ಕಾಗಲಿಲ್ವಂತೆ. ಆ ನಡಿಗೆಯನ್ನು ಏನು ಮಾಡಿದ್ರು ಪರಮಾತ್ಮ ತೋರಿಸಿರ್ತಕ್ಕಂತಹ ಹಾವಭಾವವನ್ನು ಲಕ್ಷ್ಮೀದೇವಿ ಅನುಕರಣೆ ಮಾಡಲಿಕ್ಕಾಗಲಿಲ್ಲ ಅಂತ ತಿಳಿಸ್ತಾರೆ. ಇವಗನ್ಯೇ ರೇಕೆಂದು ಬೆರೆಗಾದಳು ಶೋಭಾನಿ.
ಸ್ವಾಮಿ ನಿನಗೆ ಯಾವ ಹೆಣ್ಣು ಅಂತಂದ್ಲಂತೆ ಲಕ್ಷ್ಮೀದೇವಿ. ನೋಡ್ರಿ ಆ ಕಾಲ ಅಂತಹ ರೂಪವನ್ನು ಪರಮಾತ್ಮ ತಾನಲ್ಲಿ ಪ್ರಕಟ ಮಾಡಿರೋಣ. ಆ ರೂಪದ ವರ್ಣನೆಯನ್ನು ಋಷಿಮುನಿಗಳೆಲ್ಲ ರುದ್ರದೇವರಿಗೆ ಹೇಳಿದ್ರಂತೆ.